ಸರ್, ಈಗ ಸಿದ್ದರಾಮಯ್ಯನವರು ದಾಖಲೆ ಮುರಿದಿದ್ದಾರೆ, ನಾಟ್ಯಕೋಳಿ ಔತಣಕೂಟ ಆಯೋಜನೆ ಆಗಿದೆ, ಈ ಬಗ್ಗೆ ಹೇಳಿ ಸರ್. ಈ ರಾಜ್ಯವನ್ನ ಆಳಿದಂತ ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನು ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನು ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂಥ ಕೀರ್ತಿ ಮತ್ತು ಎಲ್ಲ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ ಅರಸರಲ್ಲಿ. ತದನಂತರ ಬಂದಂಥ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂಥ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ, ನೆಲಮಂಗಲಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೇ ಎಲ್ಲ ಸೋನಿಯಾ ಗಾಂಧಿ ಆಗ್ತಾರೆ, ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ನಾಳೆ ವರದಿ ಕೊಡ್ತಾ ಇದೆಲ್ಲ ತರಿಸಿದ್ದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂಥ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಮನೆಯಾಗ ಹಾಕಿರಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂಥ ಜಾಗದಲ್ಲಿದ್ದಂಥ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ವಿಪೋಕಕ್ಕೆ ಹೋಗಿದೆ. ಆದರೂ ಕೂಡ ಏನು ನಮ್ಮ ರಾಮ್ಲು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ಒಳ್ಳೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದರೂ ಕೂಡ ವರದಿ ಒಪ್ಪಿಸಿದ ಮೇಲೆ ಫೈರಿಂಗ್ ಹೇಗಾಯಿತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದಂತೂ ಭಾಳನೇ, ಅದು ಯಾರೇ ಆಗಲಿ, ಅವರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕನ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದಲ್ಲ. ಮೂಲ ಕಾರಣ ಅವರೇ. ಅದು ಈಗ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಹಾಕ್ತಾರೆ. ಅದನ್ನು ಅರಿದ ಇದ್ದರೆ ಅಥವಾ ಅದನ್ನು ಇದು ಮಾಡದೇ ಇದ್ದರೆ ಯಾವುದೇ ಹುಟ್ತಾ ಇರಲಿಲ್ಲ. ಹೇಳ್ಬೋದಾಯಿತು ತೆಗ್ಸಿ ಅಂತ. ಅದನ್ನು ಕಿತ್ತಾಕಿದ್ರಿಂದ ಕೇಳಕ್ಕೆ ಹೋಗೋದು ಗಲಾಟೆ ಉಟ್ಕೊಂಡಿದೆ. ಅದು ವಿಕೋಪಕ್ಕೆ ಹೋಗಿದೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋಂಥದ್ದು ಹೇಳ್ತಾ ಇದಾರಲ್ಲ ಸರ್, ಬಿಜೆಪಿಯವರೆಲ್ಲರೂ ಕೂಡ ಅದನ್ನೇ ಆರೋಪ ಮಾಡ್ತಾರೆ. ಬಿಜೆಪಿಯವ್ರಿಗೆ ಇದೇನು ಕೆಲಸ? ಇಲ್ಲಿವರೆಗೂ ಅವ್ರು ಯಾವುದಾದ್ರೂ ಸತ್ಯ ಹೇಳಿದಾರ? ಸತ್ಯ ಸುಳ್ಳು ಹುಟ್ಟೋದೇ ಬಿಜೆಪಿಯವರ ಬಲೆ ಮಾತೆ ಸುಳ್ಳು. ಆ ಸುಳ್ಳು